सृष्टिसारं विधिलिखितं मोक्षदक्षं सुभिक्षं गङ्गाङ्गं दिव्यलिङ्गं गजमुखविनुतं सान्नपूर्णा समक्षं वेदार्थं व्यासपीठं सुरमुनिसहितं शान्तिकान्तं सुखान्तं विश्वेशं चित्प्रकाशं श्रितजनवरदं काशीनाथं नमामि। ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಿರೋ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ನೆರ್ಲೆಗೆರೆ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಕೆ.ಸಿ. ಓಂಕಾರಪ್ಪ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಿಳಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ಹುಟ್ಟೂರು ನಮ್ದಿದೆ. ಇವರು ನನ್ನ ಹೆಸರು ಓಂಕಾರಪ್ಪ, ತಂದೆ ಹೆಸರು ಚಂದಪ್ಪ, ತಾಯಿ ಗಂಗಮ್ಮ, ಅಣ್ಣ ತಮ್ಮ, ನಾನು ಒಬ್ಬನೇ ಮಗ, 5 ಜನ ತಂಗಿಯರು. ಎಲ್ಲರನ್ನೂ ಒಟ್ಟಿಗೆ ವಿದ್ಯಾಭ್ಯಾಸನ ಮಾಡಿಸಿ ಎಲ್ಲರನ್ನೂ ಮದುವೆನೂ ಮಾಡಿ ವಿದ್ಯಾಭ್ಯಾಸ ಎಲ್ಲ ತಂಗಿಯರೆಲ್ಲ SLC, ನಂದು 9th ಸ್ಟ್ಯಾಂಡರ್ಡ್ ಓದಿದ್ದೀನಿ. ಸರ್, ನಿಮ್ಮ ಕುಟುಂಬ ಬಗ್ಗೆ ಸರ್? ಕುಟುಂಬ, ನಾವು ಹಿಂದೆ ಸ್ವಲ್ಪ ಬಡತನದಲ್ಲಿದ್ದು ಈಗ ಆರ್ಥಿಕವಾಗಿ ಸಹಕಾರದಿಂದ ಚೆನ್ನಾಗಿದ್ದೇವೆ. ನನ್ನ ಪತ್ನಿ ಹೆಸರು ಲತಾ ಅಂತ. ಮಕ್ಕಳು, ಒಬ್ಬ ಮಗ ಅದಾನೆ, ಒಬ್ಬಳು ಮಗಳು. ಈಗ ಮ್ಯಾರೇಜ್ ಮಾಡೋಕ್ಕೆ ಇದು ಮಾಡಿದ್ದೀವಿ ಮುಂದಿನ ತಿಂಗಳು. ಸರ್, ನಿಮ್ಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ದೆ ಯಾವಾಗ? ನಮಗೆ ಅದೇನು ಹುಟ್ಟುತ್ತಲೇ ಬಂದಂಗೆ ಆಗ್ಬಿಟ್ಟಿದ್ದೀನಿ. ನಮ್ಮ ಒಂದು ವಯಸ್ಸಿಗೆ 16-18ನೇ ವಯಸ್ಸಿನಿಂದಲೇ ನಿಮ್ಮ ಹಿಂದೆ ಮಾಜಿ BR ನೀಲಕಂಠಪ್ಪ ಅಂತಿದ್ರು. ಅವ್ರ ಕಾಲದಿಂದಲೂ ನಾವು KR ಆಂದಪ್ಪ ಅಂತ, ಅವರು PUC ಮುಗಿಸ್ಕೊಂಡು ಡಿಗ್ರಿ ಬಂದಾಗಲೇ ಮೊಟ್ಟ ಮೊದಲು TAPMCಗೆ ಅಧ್ಯಕ್ಷರಾಗ್ಬಿಟ್ರು, ಗೆದ್ದು ಮೊಟ್ಟ ಮೊದಲೇ. ಅವರ ಒಂದು ಇದ್ರಾಗೆ ನಾವು ಬೆಳ್ಕೊಂಬಂದ್ವಿ. ಇಬ್ಬರೂ ಒಂದೇ ಕ್ಲಾಸ್ಮೇಟು, 3ನೇ ಕ್ಲಾಸಿಂದ ಈಗಲೂ ಹಂಗೆ ಇದೀವಿ ಅವ್ರ ಜೊತೆಗೆ. ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದೀರಾ ಸರ್? ನಮಗೆ ನಾವೆಲ್ಲ ಆಂದಪ್ಪರ ಜೊತೆಗೆ ಅವತ್ತಿನಿಂದಲೂ ಒಂದು ಸರ್ವಿಸ್ ನಮ್ಮದು. ಯಾರೇ ಕಷ್ಟ ಅಂದ್ರೆ ಒಂದು ಹೆಲ್ಪ್ ಮಾಡೋದು, ಊರಾಗ ಏನಾರು ಸಮಸ್ಯೆ ಆದ್ರೆ ಬಗೆಹರಿಸೋದು, ಒಳ್ಳೊಳ್ಳೆ ಕೆಲಸ, ದೇವಸ್ಥಾನದವೇ ಆಗಲಿ, ಅಕ್ಕಪಕ್ಕ ಏನಾರು ಒಂದು ಹತಾಚೂರಾದರೂ ಹೆಲ್ಪ್ ಮಾಡಿ. STMC ನನ್ನ ಅವತ್ತಿನ ಇದ್ರಾಗೆ ಕಾರಣ ಆದರೆ ಯಾರು ಅಷ್ಟರೂ ಸೇರಿ ನಾನು STMC ಮೆಂಬರ್ ಮಾಡಿ. ಆದಮೇಲೆ ನಾನು ಬೇಡಪ್ಪ, ನಾನು ಬ್ಯಾಸಿಗೆ ನಮಗೆ ಯಾಕೆ ಇವೆಲ್ಲವ, ನಾವೇ ಇನ್ನೊಬ್ರಿಗೆ ಕೆಲಸ ಮಾಡಲ್ಲ ಅಂದರು ಬೈತೀವಿ. ಬೇಡ ಅಂದರು ಊರ ಪ್ರಮುಖರೆಲ್ಲರೂ ಸೇರಿ ಇದೆ ಆಂದಪ್ಪ ಬೇರೆ ನಮ್ಮ ಸ್ನೇಹಿತರೆಲ್ಲ ಸೇರಿ STMC ಅಧ್ಯಕ್ಷನೂ ಮಾಡಿದರು. ನಾನು 8 ವರ್ಷ STMC ಅಧ್ಯಕ್ಷ ಆಗಿ ಇಲ್ಲೇ ಪಕ್ಕದ ನಮ್ಮ ಮನೆ ಹಿಂದ್ಗಡೆಗೆ ಒಂದು ಊರಿನ ಗ್ರಾಮದ ಜನಗಳ ಸಹಕಾರದಿಂದ ಆ ಜಾಗನೂ ಸ್ಕೂಲಿಗೆ ಹ್ಯಾಂಡ್ ಓವರ್ ಮಾಡಿ ಒಂದೇ ಸತಿ 7 ಬಿಲ್ಡಿಂಗ್ ಕಟ್ಟಿಸಿದ್ರು. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ಮೊದಲನೇ ಮಾರ್ಗದರ್ಶಕ KR ಆಂದಪ್ಪ. ನನಗೆ ನನ್ನ ತಂದೆ ತಾಯಿ ಒಂದು ಆಶೀರ್ವಾದ, ಆ ಮೊಸ್ತರಂತೂ ಭಾರಿ ಸಹಕಾರವನ್ನು ನನಗೆ ಕೊಟ್ಟರು. ಯಾಕಂತ ಊರಿನ ಒಂದು ಆಸ್ತಿ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಶಾಲೆಗೆ ಅಷ್ಟು ಹುಡುಬಾಟಲ್ಲ, ಎಲ್ಲ ಒಂದು ಕಮ್ಯುನಿಟರು ನನಗೆ ಸಹಕಾರ ಕೊಟ್ಟು ಜಾಗ ಒಂದು ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ಬಿಲ್ಡಿಂಗ್ ಕಟ್ಟಿ ಅದನ್ನು ಉದ್ಘಾಟನೆ ಮಾಡೋವರೆಗೂ ನನಗೆ ಭಾರಿ ಸಹಕಾರ ಕೊಟ್ಟರು. ಮಾಜಿ ಶಾಸಕರ ಸುರೇಶಣ್ಣವರು ಮೊಟ್ಟ ಮೊದಲು ನಾನು ಆ ಸ್ಕೂಲಿಗೆ ಜಾಗ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೋದಾಗ ಅವ್ರ ಮನೆಗೆ ಹೋಗಿದ್ದೆ. ಈ ಥರ ಹಿಂಗೆ ಆಂದಪ್ಪರಿಗೂ ಹೇಳಿದ್ದಾರೆ ಸರ್, ನೀವು ಒಂಚೂರು ಅವರು ಶ್ರಮ ಅಂದರೆ ಅದು ಹೇಳ್ಬಾರ್ದು, ಅಷ್ಟು ಶ್ರಮ ಕೊಟ್ಟು 7-8 ಬಿಲ್ಡಿಂಗ್ ಆಂದಪ್ಪರು ಸುರೇಶಣ್ಣರು ಹಾಕ್ಕೊಟ್ಟು ನನ್ನ ಒಂದು ನೇತೃತ್ವ, ನಾನು ಅಧ್ಯಕ್ಷ ಅಲ್ಲಿ ನಾನೇ ನಿಂತಿದ್ದು ಕೆಲಸ ಮಾಡಿಸಿ ಇದು ಮಾಡಿರೋದು ಸರ್. ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಈಗ ಮುಂಚೆಲಿಂದಲೂ ಹಿಂಗೆ ರಾಜಕಾರಣ ಇದ್ದಾವೆ ಜಿದ್ದಿ ಸುಮ್ಮನೆ ಹಿಂಗೆ ಯಾರು ನೀನೊಂದು ಸತಿ ನಿಂತ್ಕೊಂಡರು. ನಾನು ಬೇಡಪ್ಪ, ನಮಗೆ ಯಾಕೆ, ಹುಡುಗರು ಅದಾರೆ ಯಾರೇ ನಿಲ್ಲಿ, ಒಳ್ಳೆ ಕೆಲಸ ಮಾಡಿರ್ಬೇಕು. ನಾನು ನೋಡ್ರಿ ಬ್ಯಾಸಿ ಮನೆ ಕೆಲಸಗಳು ಭಾರಿ ಅಂತಿದ್ದೆ. ಅವಾಗ ಎಲ್ಲರೂ ಒತ್ತಾಯ ಮೇಲೆ ನಿಲ್ಲಿಸಿರು. ಗೆದ್ದಾದ ಮೇಲೆ ನಮ್ಮೂರಲ್ಲಿ ನನ್ನ ಕೈಯಾದಷ್ಟು ನಮ್ಮ ಪಂಚಾಯತಿಯಿಂದ ಒಬ್ಬರು ನಮಗೆ PDO ಯೋಗೇಶ್ ಅಂತಿದ್ರು. ಭಾರಿ ಹೆಲ್ಪಿಂಗ್ ನೇಚರ್ ಅವರಿಗಿತ್ತು. ಕೆಲಸ ಮಾಡಿಸ್ಬೇಕು, ಒಳ್ಳೆ ಹೆಸರು ತಗೋಬೇಕು ಅನ್ನೋ ಒಂದು, ಆ ಪಂಚಾಯತಿನೇ ಹೆಸರು ತಗೋಬೇಕು ಅನ್ನೋದು ಒಂದಿತ್ತು. ಆ ನಿಟ್ಟಿನಾಗ ನಾವು ಒಳ್ಳೆ ಕೆಲಸ ಮಾಡಿ ಇದು ಮಾಡಿದ್ದೀವಿ ಸರ್. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಇಲ್ಲ ಸರ್, ಈಗ ಬೇಡ, ಯಾರು ಒಳ್ಳೆ ಯುವಕರಿಗೆ ಮಾಡೋಣ ಅನ್ನೋ ಒಂದು ಆಸೆ ಇದೆ. ಏನೋ ಕೆಲಸ ಮಾಡೋ ಅಂತ ಯುವಕರಿಗೆ ಮಾಡ್ಬೇಕು ಸರ್. ಸರ್, ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ದೀರಾ ಸರ್?
ಶಾಲಾ ಈಗ ಕಾಲೇಜಿಗೆ ಇನ್ನೇನು ಹೋಗಿಲ್ಲ, ಶಾಲಾ ವಿಚಾರದಾಗ ಎಲ್ಲ ಹೆಲ್ಪಿಂಗು ಕೆಲಸ ಮಾಡಿದ್ವಿ. ಸೊ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ಸಂತೋಷ ಅಂದರೆ ನಾನು ಶಾಲೆ ಕಟ್ಟಿದ್ದು, ಈಗ ಅದೇ ಶಾಲೆಯಲ್ಲಿ ಒಂದು ಕಾನ್ವೆಂಟ್ ಓಪನ್ ನನ್ನ ಕೈಯಿಂದ ಸ್ಟಾರ್ಟಿಂಗು ನಮ್ಮ ಟೀಚರ್ಸ್ ಇವತ್ತು ಅದರಲ್ಲಿ ಅವ್ರಿಗೆ ಬಂಡವಾಳ ಕೊಟ್ಟು ಫಸ್ಟು ಕಾನ್ವೆಂಟ್ ಓಪನ್ ಮಾಡಿದೆ. ಇವತ್ತು ಸಸೂತ್ರವಾಗಿ ಭಾರಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ದೆ. ಶಾಲೆನೂ ಅಷ್ಟೇ ಮಟ್ಟಿಗೆ ಟೀಚರ್ಸೇ ಆಗಲಿ, ಕಾನ್ವೆಂಟ್ ಟೀಚರೇ ಆಗಲಿ ಭಾರಿ ನೀಟಾಗಿ ನಡ್ಕೊಂಡು ಹೋಗ್ತಾರೆ. ಅದೇ ನನಗೆ ಭಾರಿ ಸಂತೋಷ ಸರ್. ಇವತ್ತು ಅಷ್ಟೇ ನಾನು ಅಲ್ಲಿ ಇವತ್ತು ಟೀಚರ್ಸ್ಗಳು ಯಾರೇ ಒಂದು ಇದಾದರೂ ನಮ್ಮ ಕರೆದು ಅಣ್ಣ ಈ ಥರ ಮಾಡೋಣ, ಹಿಂಗೆ ಮಾಡೋಣ, ಈ ಥರ ಮಾಡೋಣ, ಇವ್ರನ್ನ ಕೇಳ್ಕೊಂಡು ಇವಾಗಿನ ಇರೋ ಮೆಂಬರ್ಗಳು ಕೇಳ್ಕೊಂಡು ಯಾವ ಥರ ಏನು ಚರ್ಚೆ ಮಾಡೋಣ ಅಂತ ಹೇಳ್ತೀವಿ. ಸೊ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು ಪಕ್ಷ ಅಂತಿರಲಿಲ್ಲ, ಆನಂದ್ ಅಣ್ಣವ್ರ ಜೊತೆಗೆ ಬಂದು ಇತ್ತೀಚಿನ ಇದ್ರಾಗೆ ಮೋದಿ ಒಂದು ಇದರಿಂದ BJP ಜಾಯಿನ್ ಆಗಿ ಅಲ್ಲಿಂದಲೂ BJPನೇ, ಯಾವುದೇ ಒಂದು ಇದಾದರೂ BJP ಪಕ್ಷ ಅಂತ ನಾವು ಓಟ್ ಹಾಕ್ತೀವಿ. ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ರ? ಇದ್ರಾಗೂ ಈಗ ಆನಂದ್ ಅಣ್ಣರು ಇದ್ದರು, ಸುರೇಶ್ ಅಣ್ಣರು ಇದ್ದರು. ಕುಡಿಯೋ ನೀರಿಂದೇ ಆಗಲಿ, ರೋಡ್ಸ್ಗಳು, ಯಾವುದೇ ಮನೆ ಚರಂಡಿಗಳು, ಮನೆ ಆಶ್ರಯ ಮನೆಗಳು, ಶೌಚಾಲಯಕ್ಕೆ ನಾನು ಯಾರೇ ಬಡವರು ದುಡ್ಡಿಲ್ಲ ಅಂದ್ರೂ ನಾನು ಸ್ವಂತ ಬಂಡವಾಳ ಕೊಟ್ಟು ಕಟ್ಟಿಸಿ ನಾನು ಅದೇ ಮೇಲೆ ಅವರು ಬಿಲ್ ಆದಮೇಲೆ ನಾನು ಬಂಡವಾಳ ಕೊಟ್ಟಿದ್ದಾನೆ. NRIG ಅಂತಲೇ ಪಾಪ ನಮ್ಮಲ್ಲಿ ಕೆಲಸಕ್ಕೆ ಭಾರಿ ಸಪೋರ್ಟ್ ಕೊಟ್ಟರು. ಈ ತೋಟಗಳು ಊರೊಳಗೆ ಇವಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಇದ್ದು ಜನ ಹೆಲ್ಪ್ ಕೊಟ್ಟು ಕೆಲಸ ಮಾಡಿಸಿ ನಮ್ಮ ಹೊಲ ಅದ್ರಾಗ ಒಂದು 3 ಕೋಟಿ ಲೆಕ್ಕಾಚಾರ ಕೆಲಸ ಮಾಡಿಸಿದ್ವಿ. ಸರ್ ರುದ್ರಭೂಮಿ ಸಮಸ್ಯೆ ಇತ್ತ ನಿಮ್ಮ ಅವಧಿಯಲ್ಲಿ ಬಗ್ಗೆ? ರುದ್ರಭೂಮಿ ಸಮಸ್ಯೆ ಇತ್ತು, ಹಂಗಾಗಿ ಒಂದು ಟರ್ಮು ನಾವು ಲಾಸ್ಟ್ ಪೀರಿಯಡ್ ಟೈಮ್ನಾಗೆ ಇಲ್ಲೇ ನಮ್ಮಲ್ಲಿ ಒಂದು ಫಾರೆಸ್ಟ್ ಪಕ್ಕ ಒಂದು ನಮ್ಮದು ಗೋಮಾಳ ಇತ್ತು. ಈಗ ಅದನ್ನು 4 ಎಕರೆ ಈಗ ಮೊನ್ನೆ ಈ 2ನೇ ಟರ್ಮು ಈ ಹೊಸ ಮೆಂಬರ್ಗಳು ಬಂದಮೇಲೆ ಅದನ್ನೇ ಜಾಗವ ಎಲ್ಲನೂ ಇದು ಮಾಡಿ. ಸರ್ ಇವಾಗ ಹಾಲಿ ಏನೋ ಸಮಸ್ಯೆಗಳಿದೆಯಾ ಸರ್ ನಿಮ್ಮ ಗ್ರಾಮದಲ್ಲಿ? ಇಲ್ಲ, ಆ ಥರ ಏನು ಸಮಸ್ಯೆ ಇಲ್ಲ ಸರ್. ನೀರಿಂದೊಂದು ಈಗ ಏತ ನೀರಾವರಿದು ಸ್ವಲ್ಪ ಅರ್ಧ ಇದೆ ಕೆರೆಗಳಿಗೆ ಪೈಪ್ಲೈನು, ಅದೇನು ಗ್ರ್ಯಾಂಟ್ ಬಿಟ್ಟೇ ಇಲ್ಲ ಅಂತೂ ಅರ್ಧ ಕೆಲಸ ಮಾಡಿ ಹೋಗಿದೆ. ಮನೆಗಳು ಒಂದು ಆಶ್ರಯ ಮನೆ ಇಲ್ಲ, ಕೇಳದ ಬೇಡ. ಇವತ್ತು ಎಲ್ಲ 4 ಕಿಟಕಿ ಕಟ್ಟಿ ಹಂಗೆ ನಿಂತಿರೋವು. ಈ ಕಾಂಗ್ರೆಸ್ ಗೌರ್ಮೆಂಟಾಗ ಒಂದು ಆಶ್ರಯ ಮನೆನೂ ಸುದ್ದಿಲ್ಲ. ಸರ್ ಕಾಡು ಪ್ರಾಣಿಗಳದ್ದು ಹಕ್ಕುಪತ್ರ? ಕಾಡು ಪ್ರಾಣಿದು ಅಂದರೆ ನಮಗೆ ಕಾಡೆಮೆದು ಒಂದೇ ಭಾರಿ ಕಾಟ ಸರ್. ಇಲ್ಲ, ಇನ್ಯಾವು ಅಂತ ಕಾಟಿಲ್ಲ. ಏನು ಸಣ್ಣ ಪುಟ್ಟ ಅವೇನು ಬರಲ್ಲ. ನಮ್ಮಲ್ಲಿ ಬೆಳೆ ಎಲ್ಲ ಅಡಿಕೆ ತೆಂಗು, ಅದ್ರಾಗ ಕಾಡೆಮೆದೊಂದೇ ಹೈಯೆಸ್ಟು. ಫಾರೆಸ್ಟ್ನರ್ ಅಷ್ಟು ನಿಗಾ ತಗೊಳಲ್ಲ. ಹೇಳ್ತೀವಿ ಏನಾರು ಒಂದು ಮಾಡ್ತೀವಿ ಅಂತಾರೆ, ಚರಂಡಿ ಮಾಡ್ತೀವಿ, ಟ್ರಂಚ್ ಓಡಿಸ್ತೀವಿ ಅಂತಾರೆ. ಇವತ್ತಿನವರೆಗೂ 10 ವರ್ಷ ಆಯ್ತು, ಇವತ್ತಿನವರೆಗೂ ಯಾವುದೊಂದು ಮಾಡಿಲ್ಲ. ಸರ್ ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಲ್ಲ, ಅವ್ರಿಗೆ ಏನು ಬಯಸ್ತೀರಾ? ಭಾರಿ ಕೃತಜ್ಞತೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತೇ, ನಮ್ಮನ್ನು ಗೆದಿಸ್ದರಿಗೂ ಒಳ್ಳೇದು ಮಾಡಬೇಕು. ನಾವು ಆ ಕೆಲಸ ಮಾಡಿದ್ದೀವಿ, ಇವತ್ತು ನನಗೆ ಆಶೀರ್ವಾದ ಜನ ಮಾಡಿದ್ದಾರೆ. ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ತೆ ಸರ್, ಧನ್ಯವಾದ.